ಶಬರಿಯು ಭಕ್ತಿಯಿಂದ ಶ್ರೀರಾಮನಿಗೆ ತಿನಿಸಿದ ಬೋರೆಹಣ್ಣು. ಇದರ 12 ಆರೋಗ್ಯ ಲಾಭಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಇಷ್ಟಪಡುವ ಈ ಹಣ್ಣುಗಳು ಚಳಿಗಾಲದಲ್ಲಿ ನಮಗೆ ತಿನ್ನಲು ಸಿಗುತ್ತವೆ. ಇದರ ವೈಜ್ಞಾನಿಕ ಹೆಸರು ಜಿಜಿಪಸ್ ಮೌರ್ಷಿಯಾನ. ಸಂಸ್ಕೃತದಲ್ಲಿ ಕೋಲ, ಕೋಲಿ, ಬದರಿ ಅಂತ ಕರೀತಾರೆ. ಕನ್ನಡದಲ್ಲಿ ಬಾರೆ, ಕರ್ಕುಂದು ಮರ, ಬದರಿ, ಇಲಂಜಿ, ಏಲ್ಚಿ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ. ಇಂಗ್ಲಿಷ್ನಲ್ಲಿ ಇಂಡಿಯನ್ ಜುಜುಬೆ, ಆಮೇಲೆ ಬೇರ್ ಫ್ರೂಟ್ ಅಂತ ಕರೀತಾರೆ. ಈ ಹಣ್ಣುಗಳು ಪ್ರೋಟೀನು, ಫೈಬರ್, ಶರ್ಕರ, ಕ್ಯಾಲ್ಸಿಯಂ, ಫಾಸ್ಫರಸ್, ಬ್ರೋಮೀನು, ಪೊಟ್ಯಾಷಿಯಂ, ಕಬ್ಬಿಣ, ಕೆರೋಟೀನು, ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಸಿ ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿವೆ. ಆಯುರ್ವೇದದ ಪ್ರಕಾರ ಇದು ಮಧುರ, ಕಷಾಯ, ಆಮ್ಲರಸ ಹೊಂದಿದೆ. ಆದ್ದರಿಂದ ಇದು ವಾತ ಮತ್ತು ಪಿತ್ತ ರೋಗಿಗಳಿಗೆ ತುಂಬಾನೇ ಒಳ್ಳೆಯದು ಅಂತ ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ. ನಮ್ಮ ದೇಶದಲ್ಲಂತೂ ಪುರಾತನ ಕಾಲದಿಂದಲೂ ಈ ಹಣ್ಣು ಬಳಸಲಾಗುತ್ತಿದೆ. ಹೆಚ್ಚು ಫೈಬರ್ ಹೊಂದಿರೋದ್ರಿಂದ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಹೊಂದಿರೋದ್ರಿಂದ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಕರುಳು ಕ್ಲೀನ್ ಮಾಡಿ ಮಲಬದ್ಧತೆ ನಿವಾರಿಸುತ್ತದೆ. ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಹಾನಿಕಾರಕ ಫ್ರೀ ರ್ಯಾಡಿಕಲ್ಗಳನ್ನು ಹೊರಹಾಕಿ ನಮ್ಮ ಜೀವಕೋಶಗಳನ್ನು ಕಾಪಾಡುವ ಗುಣ ಹೊಂದಿದೆ. ಅಂದ್ರೆ ನಮ್ಮ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಈ ಹಣ್ಣು ತಿಂದ್ರೆ ಅತಿಯಾದ ದಾಹ ಕಡಿಮೆಯಾಗತ್ತೆ. ಕ್ಯಾಲ್ಸಿಯಂ, ಫಾಸ್ಫರಸ್ ಹೊಂದಿರೋದ್ರಿಂದ ಇದು ಮೂಳೆಗಳಿಗೂ ಒಳ್ಳೆಯದು. ಇದರಲ್ಲಿ ಇರ್ತಕ್ಕಂಥ ಸ್ಯಾಪೋನಿನ್ ಎಂಬ ಫ್ಲೆವನಾಯ್ಡು ನಮ್ಮ ನರಮಂಡಲಕ್ಕೆ ಒಳ್ಳೆಯದು. ಇದರಲ್ಲಿ ನಮಗೆ ಬೇಕಾಗಿರುವ 18 ಎಸೆನ್ಷಿಯಲ್ ಅಮೈನೋ ಆಮ್ಲಗಳು ಕಂಡುಬರುತ್ತವೆ. ಈ ಸ್ಯಾಪೋನಿನ್ಗಳು ಮತ್ತು ಆಲ್ಕಲಾಯ್ಡ್ಗಳು ನಮ್ಮ ರಕ್ತವನ್ನು ಡಿಟಾಕ್ಸ್ ಮಾಡುತ್ತವೆ, ಸ್ವಚ್ಛ ಮಾಡುತ್ತವೆ. ಬರೀ ಹಣ್ಣು ಮಾತ್ರವಲ್ಲ, ಈ ಗಿಡದ ಬೇರು ಕೂಡ ಔಷಧ ರೂಪದಲ್ಲಿ ಬಳಸಲಾಗುತ್ತದೆ. ಇದರ ಬೇರಿನ ಚೂರ್ಣ ಅಂದ್ರೆ ಪುಡಿ ಅರ್ಧ ಚಮಚದಷ್ಟು ಮಜ್ಜಿಗೆಯಲ್ಲಿ ಕಲಸಿ ಪ್ರತಿದಿನ ಬೆಳಗ್ಗೆ ಸೇವಿಸುತ್ತಾ ಬಂದ್ರೆ ಪೈಲ್ಸ್ ಅಂದ್ರೆ ಮೂಲವ್ಯಾಧಿ ನಿವಾರಣೆ ಆಗುವಲ್ಲಿ ಸಹಾಯ ಮಾಡುತ್ತದೆ. ಉರಿಮೂತ್ರ ಸಮಸ್ಯೆ ಇದ್ದಾಗ 2 ರಿಂದ 3 ಚಿಗುರೆಲೆಗಳನ್ನ ಚಿಟಿಕೆ ಜೀರಿಗೆಯೊಡನೆ ಅರೆದು ಅದನ್ನೇನ್ ಮಾಡ್ಬೇಕು, 1 ಗ್ಲಾಸ್ ಮಜ್ಜಿಗೆಯಲ್ಲಿ ಕಲಸ್ಬೇಕು. ಈ ಕಲಸಿರ್ತಕ್ಕಂಥ ಮಜ್ಜಿಗೆ ಏನ್ ಮಾಡ್ಬೇಕು, ನಾವು 4-5 ದಿನ ಬೆಳಗ್ಗೆ ಸೇವಿಸಬೇಕು. ಈ ರೀತಿ ಸೇವಿಸುತ್ತಾ ಬಂದ್ರೆ ಉರಿಮೂತ್ರ ಸಮಸ್ಯೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಹಣ್ಣು, ಎಲೆ, ಬೇರು ಔಷಧಿ ರೂಪದಲ್ಲಿ ಸೇವಿಸಿದಾಗ ಖಿನ್ನತೆ ನಿವಾರಿಸಿ ಚೆನ್ನಾಗಿ ನಿದ್ರೆ ತರಿಸುತ್ತೆ. ಸ್ಟೈ ಅಂದ್ರೆ ಕಣ್ಣು ಕುಟುರೆ ಆದಾಗ ಇದರ ಎಲೆಗಳನ್ನು ಅರೆದು ಕಣ್ಣಿನ ರೆಪ್ಪೆಯ ಮೇಲೆ 3-4 ದಿನ ಹಚ್ಚಿದ್ರೆ ಕಣ್ಣು ಕುಟುರೆ ಕಡಿಮೆ ಆಗುತ್ತೆ. ಆಯುರ್ವೇದ ಔಷಧಿಗಳಲ್ಲಿ ಕೂಡ ಇದನ್ನ ಬಳಸಲಾಗುತ್ತೆ. ಉದಾಹರಣೆಗೆ ಪ್ಯಾರಲೈಸಿಸ್ ಅಟ್ಯಾಕ್ ಆದಾಗ ಹೊರ ಲೇಪನಕ್ಕೆ ಬಳಸ್ತಕ್ಕಂಥ ಧನ್ವಂತರ ತೈಲದಲ್ಲಿ ಮತ್ತು ಮೈಕೈ ಊತು ಕಂಡು ಬಂದಾಗ, ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಆದಾಗ, ರಕ್ತಹೀನತೆ ಸಮಸ್ಯೆ ಇದ್ದಾಗ, ಕಿಡ್ನಿ ಸಮಸ್ಯೆ ಇದ್ದಾಗ ಬಳಸ್ತಕ್ಕಂಥ ಧನ್ವಂತರಿ ಘೃತ ಇದರಲ್ಲಿ ಕೂಡ ಏನಂತಂದ್ರೆ ಈ ಗಿಡವನ್ನ ಬಳಸಲಾಗುತ್ತೆ. ಹೀಗೆ ನಾವು ಇಷ್ಟಪಟ್ಟು ತಿಂತಕ್ಕಂಥ ಈ ಬೋರೆಹಣ್ಣು ನಮ್ಮ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.